ಯೆರಿಕೋ ಗೋಡೆ. ಇಸ್ರಾಯೇಲ್ ಮಕ್ಕಳನ್ನು ಐಗುಪ್ತದ ದಾಸೋಹದಿಂದ ಬಿಡಿಸಿ ಹಾಲು ಜೇನು ಹರಿಯುವ ದೇಶಕ್ಕೆ ಸೇರಿಸುತ್ತೇನೆಂಬುದಾಗಿ ಕರ್ತನು ವಾಗ್ದಾನ ಮಾಡಿದನು. ಮೋಶೆಯ ಮುಖಾಂತರ ದಾಸತ್ವದಿಂದ ಅವರನ್ನು ಕರ್ತನು ಬಿಡಿಸಿದನು. ಅಪನಂಬಿಕೆಯ ಕಾರಣದಿಂದಾಗಿ 40 ದಿನಗಳ ಪ್ರಯಾಣವು 40 ವರ್ಷಗಳ ಪ್ರಯಾಣವಾಗಿ ಮಾರ್ಪಟ್ಟಿತು. ಮೋಶೆಯು ತೀರಿ ಹೋದನು. ದೇವರಿಂದ ಯೆಹೋಶುವನು ಮುಂದಿನ ನಾಯಕತ್ವವನ್ನು ವಹಿಸಿಕೊಂಡನು. ಕಾನಾನ್ ದೇಶದ ಗಡಿಗೆ ಬಂದ ತಕ್ಷಣವೇ ಇನ್ನು ಇದನ್ನು ಸ್ವಾಧೀನ ಮಾಡಿಕೊಳ್ಳುವುದಷ್ಟೇ ಅಲ್ಲವೇ ಎಂಬುದಾಗಿ ನೆನೆಸಿದರು ಇಸ್ರಾಯೇಲ್ಯರು. ಆದರೆ ಅವರಿಗೆ ತಡೆಯಾಗಿದ್ದದ್ದು ಯೆರಿಕೋ ಪಟ್ಟಣ ಮತ್ತು ಅದರ ಹತ್ತಲಾಗದಂತಹ ಅಭೇದ್ಯವಾದಂತಹ ಕೋಟೆ. ಅಸಾಧ್ಯವಾದುದನ್ನು ಸಾಧ್ಯ ಮಾಡುವಂತಹವನು ನಮ್ಮ ದೇವರಲ್ಲವೇ? ದಿನಕ್ಕೆ 1 ಬಾರಿ ಯೆರಿಕೋ ಕೋಟೆಯನ್ನು ಸುತ್ತಿ ಬನ್ನಿ, 7ನೇ ದಿನ 7 ಬಾರಿ ಸುತ್ತಿರಿ ಎಂಬುದಾಗಿ ಆಜ್ಞೆಯನ್ನು ಮಾಡಿದನು. ಇಸ್ರಾಯೇಲ್ಯರು ಕರ್ತನು ಹೇಳಿದಂತೆಯೇ ಮಾಡಿದರು. ಗೋಡೆ ಬಿದ್ದು ಹೋಯಿತು. ಈ ಘಟನೆ ನಿಜವಾಗಿಯೂ ನಡೆಯಿತೇ? ಇದು ಸಾಧ್ಯವಾ ಎಂಬುದಾಗಿ ಅನೇಕರಿಗೆ ಸಂದೇಹ ಉಂಟು. ಯಾಕೆಂದರೆ ಪಟ್ಟಣ ಎಂದಾಕ್ಷಣ ನಮ್ಮ ನೆನಪಿಗೆ ಬರುವುದು ಬೆಂಗಳೂರು ಪಟ್ಟಣವೇ. ಒಂದು ದಿನಕ್ಕೆ ಬೆಂಗಳೂರಿನಂತಹ ದೊಡ್ಡ ಪಟ್ಟಣವನ್ನು ಪೂರ್ತಿ ಸುತ್ತಿ ಬರುವುದೇ ಅಸಾಧ್ಯವಾಗಿರುವಾಗ ಈ ಯೆರಿಕೋ ಪಟ್ಟಣವನ್ನು ದಿನಕ್ಕೆ 1 ಬಾರಿ ಸುತ್ತಿ ಬರಲು ಸಾಧ್ಯವೇ? ಅದರಲ್ಲೂ 7ನೇ ದಿನದಲ್ಲಿ 7 ಬಾರಿ ಸುತ್ತು ಬರಲು ಸಾಧ್ಯವೇ ಎಂಬುದಾಗಿ ನಮ್ಮ ಮನಸ್ಸಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವಿಸಬಹುದು. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಇಂದು ಗಮನಿಸೋಣ. ನಾವು ಹೇಳುವಂತಹ ಉತ್ತರ ಯೆರಿಕೋ ಪಟ್ಟಣವನ್ನು ಸಂಶೋಧಿಸಿ ನೋಡಿದಂತಹ ಪುರಾತತ್ವ ಶಾಸ್ತ್ರಜ್ಞರು ಅಂದರೆ ಆರ್ಕಿಯಾಲಜಿಸ್ಟ್ಗಳು ಕೊಟ್ಟಂತಹ ಉತ್ತರಗಳಿಂದ ತೆಗೆದದ್ದು. ಯೆರೂಸಲೇಮಿನಿಂದ ಬಲಗಡೆಗೆ ಸುಮಾರು 30 ಕಿಲೋಮೀಟರ್ ಕ್ರಮಿಸಿದರೆ ಯೆರಿಕೋ ಪಟ್ಟಣಕ್ಕೆ ತಲುಪಬಹುದು. ಯೆರೂಸಲೇಮಿಗೂ ಯೆರಿಕೋವಿಗೂ ಆ ಕಾಲದಲ್ಲಿ ಮುಖ್ಯವಾದ ಹೆದ್ದಾರಿ ಇತ್ತು. ವ್ಯಾಪಾರಕ್ಕೂ ಸಾರಿಗೆಗೂ ಅದು ಪ್ರಮುಖವಾಗಿ ಉಪಯೋಗಿಸಲ್ಪಡುತ್ತಿತ್ತು. ಏನೆಂದರೆ ಸ್ವಲ್ಪ ಕಳ್ಳರ ಕಾಟ ಈ ರಸ್ತೆಯಲ್ಲಿ ಹೆಚ್ಚಾಗಿತ್ತು. ಆದ್ದರಿಂದಲೇ ಒಳ್ಳೆ ಸಮಾರ್ಯನ ಕಥೆಯಲ್ಲಿ ಒಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಯೆರಿಕೋಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿಬಿದ್ದನು ಎಂಬುದಾಗಿ ನಾವು ಓದುತ್ತೇವೆ. ಈಗ ಯೆರಿಕೋ ಪಟ್ಟಣ ಎಷ್ಟು ದೊಡ್ಡದಾಗಿತ್ತೆಂದು ಗಮನಿಸೋಣ. ಇತಿಹಾಸ ಸಂಶೋಧಕರು ಯೆರಿಕೋ ಸುತ್ತಲೂ ಒಂದು ದೊಡ್ಡ ಕೋಟೆ ಇದ್ದುದನ್ನು ಕಂಡುಹಿಡಿದಿದ್ದಾರೆ. ಕೋಟೆಯ ಒಳಗಡೆ ಇದ್ದಂತಹ ಪಟ್ಟಣದ ವಿಸ್ತಾರವು ಸುಮಾರು 5.5 ಎಕರೆ ಚದರವಾಗಿತ್ತು ಎಂದು ತಿಳಿಯಲಾಗಿದೆ. 5.5 ಎಕರೆ ಚದರ ಪಟ್ಟಣ ಎಂದರೆ ಅದು ಏನು ಬಹಳ ದೊಡ್ಡ ಪಟ್ಟಣ ಅಲ್ಲ, ಅದು ಬಹಳ ಚಿಕ್ಕ ಪಟ್ಟಣವೇ ಆಗಿತ್ತು. ಆದ್ದರಿಂದಲೇ ಇಸ್ರಾಯೇಲರಿಗೆ ಈ ಒಂದು ಪಟ್ಟಣವನ್ನು ಒಂದೇ ದಿನದಲ್ಲಿ 7 ಬಾರಿ ಸುತ್ತಿ ಬರುವುದು ಅಸಾಧ್ಯವಾಗಿರಲಿಲ್ಲ. ಆರ್ಕಿಯಾಲಜಿಸ್ಟ್ಗಳು ಎಕರೆಗೆ ಸುಮಾರು 200ರಂತೆ 1200 ಮಂದಿ ಜನರು ಅಲ್ಲಿ ವಾಸವಿದ್ದಿರಬಹುದೆಂಬುದಾಗಿ ಲೆಕ್ಕ ಹಾಕುತ್ತಾರೆ. ಇದಕ್ಕಿಂತ ಹೆಚ್ಚಾದ ಜನರು ಸಹ ವಾಸವಾಗಿದ್ದಂಥ ಸಾಧ್ಯತೆಗಳಿವೆ. ಪಟ್ಟಣದ ಸುತ್ತ ಇದ್ದಂಥ ಕೋಟೆಯ ಬಗ್ಗೆ ತಿಳಿದುಕೊಳ್ಳೋಣ. ಯೆರಿಕೋ 2 ಕೋಟೆ ಗೋಡೆಗಳಿಂದ ಸುತ್ತುವರಿಯಲ್ಪಟ್ಟಂಥ ಪಟ್ಟಣವಾಗಿತ್ತು. ಹೊರಗಡೆ ಇದ್ದಂತಹ ಕೋಟೆ ಗೋಡೆಯ ಅಗಲ 6 ಅಡಿ. ಗೋಡೆಯ ಮೇಲೆ ಒಬ್ಬ ಮನುಷ್ಯನು ಧಾರಾಳವಾಗಿ ಅಡ್ಡವಾಗಿ ಮಲಗಬಹುದಾಗಿತ್ತು, ಅಷ್ಟು ಅಗಲ. ಒಂದೇ ಒಂದು ವರಸೆ ಇಟ್ಟಿಗೆಯಿಂದ ಕಟ್ಟಿದ ಕಾಂಪೌಂಡಿನ ಗೋಡೆ ನೋಡಿದ ನಮಗೆ 6 ಅಡಿ ಅಗಲ ಅನ್ನುವುದು ನಿಜವಾಗಿಯೂ ಆಶ್ಚರ್ಯವಾದ ವಿಷಯವೇ ಸರಿ. 2ನೇ ಗೋಡೆಯ ಬಗ್ಗೆ ಕೇಳಿದರೆ ನಿಜವಾಗಿಯೂ ನೀವು ದಂಗಾಗಿ ಹೋಗುತ್ತೀರಾ. ಇದರ ಅಗಲ 24 ಅಡಿ. ಇದರ ಮೇಲೆ 2 ಬಸ್ಗಳು ಒಂದನ್ನೊಂದು ಧಾರಾಳವಾಗಿ ಓವರ್ಟೇಕ್ ಮಾಡಬಹುದಾಗಿತ್ತು, ಅಷ್ಟು ಅಗಲ. ಈ 2 ಗೋಡೆಗಳ ನಡುವಿನ ಅಂತರ 15 ಅಡಿ. 6 ಅಡಿ ಅಗಲದ ಗೋಡೆಯು 24 ಅಡಿ ಅಗಲದ ಗೋಡೆಯು ಇಸ್ರಾಯೇಲರು ಸುತ್ತಿ ಬಂದಾಗ ಬಿದ್ದು ಹೋಯಿತು ಎಂಬುದು ಎಷ್ಟು ದೊಡ್ಡ ಆಶ್ಚರ್ಯ, ಎಷ್ಟು ದೊಡ್ಡ ಅದ್ಭುತ. 1953ರಲ್ಲಿ ಯೆರಿಕೋ ಪಟ್ಟಣದ ಒಳಭಾಗದಲ್ಲಿ ಶೋಧನೆ ಮಾಡಿದ ಜೆ.ಬಿ. ಬಿಟ್ರೆಟ್ ಎಂಬುವವರು ನಗರದ ಒಳಭಾಗದಲ್ಲಿ ಇದ್ದಂತಹ ಮನೆ ಗೋಡೆಗಳು ಬೆಂಕಿಯಿಂದ ಸುಡಲ್ಪಟ್ಟಿರುವ ಗುರುತುಗಳನ್ನು ಕಂಡುಕೊಂಡರು. ಎಲ್ಲ ಮನೆ ಗೋಡೆಗಳಲ್ಲಿಯೂ ಇದನ್ನು ಕಂಡು ಯಾವುದೋ ಒಂದು ಮಹಾದೊಡ್ಡ ಬೆಂಕಿಯಿಂದ ಇದು ಹೀಗೆ ನಡೆದಿರಬಹುದೆಂಬುದಾಗಿ ಅಂದಾಜಿಸಿದರು. ಇದು ಮಾತ್ರವಲ್ಲದೆ ಅಲ್ಲಿ ದೊರೆತ ಬೆಳ್ಳಿ ಬಂಗಾರಗಳು ಬೆಂಕಿಯಿಂದ ಸುಡಲ್ಪಟ್ಟ ಅವಸ್ಥೆಯಲ್ಲಿ ಸಿಕ್ಕಿದವು. ಹಾಗೆ ಅಲ್ಲಿದ್ದಂತಹ ಕೆಲವು ಸ್ವರೂಪಗಳು ವಿಗ್ರಹಗಳು ಕೂಡ ಬೆಂಕಿಯಿಂದ ಸುಟ್ಟು ಹೋಗಿದ್ದವು. ಮಹಾದೊಡ್ಡ ಒಂದು ಬೆಂಕಿ ಅವಘಡ ಯೆರಿಕೋವಿನಲ್ಲಿ ನಡೆಯಿತಾ? ಹೌದು. ಯೆಹೋಶುವನು ಈ ಪಟ್ಟಣವನ್ನು ಯುದ್ಧದಿಂದ ಗೆದ್ದಾಗ ಇದಕ್ಕೆ ಬೆಂಕಿ ಹೊತ್ತಿಸಿ ಸುಟ್ಟು ಬಿಟ್ಟನೆಂಬುದಾಗಿ ಸತ್ಯವೇದವು ಯೆಹೋಶುವ 6:24ರಲ್ಲಿ ತಿಳಿಸುತ್ತದೆ. ಬೆಳ್ಳಿ ಬಂಗಾರ ಕಬ್ಬಿಣ ಮಾತ್ರವಲ್ಲದೆ ಬೇರೆ ಎಲ್ಲ ವಸ್ತುಗಳು ಬೆಂಕಿಯಿಂದ ಸುಡಲ್ಪಟ್ಟಿದ್ದರಿಂದ ಅಲ್ಲಿನ ಗೋಡೆಗಳು ಗೃಹೋಪಯೋಗಿ ವಸ್ತುಗಳು ಸಹ ಸುಟ್ಟು ಹೋಗಿ ಕರಕಲಾಗಿ ಕಂಡುಬಂದಿವೆ. ಹೌದು, ಸತ್ಯವೇದವು ಹೇಳುವುದು ಮತ್ತೆ ಸುಳ್ಳಾಗುವುದೇ? ಗೂಢಚಾರರನ್ನು ಕಾಪಾಡಿದಂತಹ ರಾಹಾಬಳ ಮನೆ ಕಾಪಾಡಲ್ಪಟ್ಟಿತಾ? ಗಮನಿಸೋಣ. ಸತ್ಯವೇದ ಹೇಳುತ್ತದೆ ರಾಹಾಬಳ ಮನೆ ಕೋಟೆ ಗೋಡೆಯ ಮೇಲೆ ಇತ್ತು ಎಂಬುದಾಗಿ. ಯೆಹೋಶುವ 2:15 ಅವಳು ಗೋಡೆಯ ಮೇಲೆ ವಾಸವಾಗಿದ್ದಳು ಎಂಬುದಾಗಿ ತಿಳಿಸುತ್ತದೆ. ಯೆರಿಕೋ ಜನರು ಅಭಿವೃದ್ಧಿ ಹೊಂದಿದ ಹಾಗೆಲ್ಲ 24 ಅಡಿ ಅಗಲ ಇದ್ದ ಕೋಟೆಯ ಮೇಲೆ ಮನೆ ಕಟ್ಟಿ ವಾಸಿಸಲು ಪ್ರಾರಂಭಿಸಿದ್ದರು. ರಾಹಾಬಳ ಮನೆಯೂ ಸಹ ಕೋಟೆ ಗೋಡೆಯ ಮೇಲೆಯೇ ಇತ್ತು.
ಆಗಿದ್ದ ಮೇಲೆ ಕೋಟೆ ಗೋಡೆ ಬೀಳುವಾಗ ರಾಹಾಬಳ ಮನೆ ಕಾಪಾಡಲ್ಪಡದೆ ಬಿದ್ದು ಹೋಯಿತಾ? ನಿಶ್ಚಯವಾಗಿಯೂ ಇಲ್ಲ. ಈ ಪಟ್ಟಣವನ್ನು ಶೋಧಿಸಿದಂತಹ ಪುರಾತತ್ವ ಶೋಧಕರು ಹೇಳುತ್ತಾರೆ, ಈ ಬಿದ್ದು ಹೋದ ಗೋಡೆಯನ್ನೆಲ್ಲ ಅವರು ಒಂದು ಸುತ್ತಿ ಬರುತ್ತಿರುವಾಗ ಒಂದೇ ಒಂದು ಭಾಗದಲ್ಲಿ ಮಾತ್ರವೇ ಬಿದ್ದು ಹೋಗಿರದೆ 24 ಅಡಿ ಎತ್ತರಕ್ಕೆ ಸ್ಥಿರವಾಗಿ ಗೋಡೆ ನಿಂತಿರುವುದನ್ನು ಅವರು ಕಂಡರು. ಎಲ್ಲ ಕಡೆಯಲ್ಲೂ ಗೋಡೆ ಬಿದ್ದು ಹೋಗಿರುವಾಗ ಇಲ್ಲಿ ಮಾತ್ರ ಏಕೆ ಹೀಗೆ ಎಂಬ ಯೋಚನೆ ಅವರಲ್ಲಿ ಉದ್ಭವಿಸಿತು. ಈ ಸ್ಥಳವು ನಿಶ್ಚಯವಾಗಿಯೂ ರಾಹಾಬಳ ಮನೆ ಇದ್ದ ಸ್ಥಳವೇ ಆಗಿರುತ್ತದೆ. ರಾಹಾಬಳು ಯೆಹೋಶುವನ ಗೂಢಚಾರರನ್ನು ಕಾಪಾಡಿದ್ದರಿಂದ ಯೆಹೋಶುವನು ರಾಹಾಬಳನ್ನು ಅವಳ ಮನೆ ಮತ್ತು ಮನೆಯವರನ್ನು ಕಾಪಾಡುವಂತಹ ವಾಗ್ದಾನ ಮಾಡಿದ್ದನು. ತನ್ನ ಸೇವಕನ ಮಾತನ್ನು ಸ್ಥಾಪಿಸುವುದಕ್ಕೋಸ್ಕರ ಕರ್ತನು ಯೆರಿಕೋವಿನಲ್ಲಿ ರಾಹಾಬಳ ಮನೆ ಇದ್ದಂತಹ ಭಾಗವನ್ನು ಮಾತ್ರ ನಾಶವಾಗದಂತೆ ಉಳಿಸಿರುವುದು ನಿಜವಾಗಿಯೂ ಆಶ್ಚರ್ಯಕರವಾದದ್ದೇ ಸರಿ. ಯೆರಿಕೋವಿನ ಸಮಾಧಿಗಳ ಬಗ್ಗೆ ಗೊತ್ತಾ? ಸ್ಟ್ಯಾಂಡಿಂಗ್ ಟೈಪ್ ಸಮಾಧಿಗಳೇ ಎಲ್ಲವೂ ಆಗಿರುತ್ತವೆ. ಇವರು ಹೆಣಗಳನ್ನು ನಿಲ್ಲಿಸಿದ ಭಂಗಿಯಲ್ಲಿಯೇ ಸಮಾಧಿ ಮಾಡುತ್ತಿದ್ದರು. ಅಲ್ಲಿನ ದೇವಸ್ಥಾನಗಳ ಬಗ್ಗೆ ಗೊತ್ತಾ? ಕೋಟೆಯನ್ನು ಕೊರೆಯದೆ ಅನೇಕ ವಿಗ್ರಹಾಲಯಗಳನ್ನು ಅವರು ಕಟ್ಟಿದ್ದರು. ಹೀಗೆ ನೋಡುತ್ತಾ ಹೋಗುವುದಾದರೆ ಯೆರಿಕೋ ಪಟ್ಟಣಕ್ಕೆ ಈ ಗೋಡೆಯೇ ಸರ್ವಸ್ವ ಎಂಬ ರೀತಿಯಲ್ಲಿ ಇತ್ತು. ಹೀಗೆ ಅಲ್ಲಿನ ಜನರು ಆ ಕೋಟೆ ಗೋಡೆಯ ಮೇಲೆ ತಮ್ಮ ಭರವಸೆಯನ್ನು ಇಟ್ಟು ಕರ್ತನಿಗೆ ವಿರೋಧವಾಗಿ ನಿಂತದ್ದರಿಂದಲೇ ಕರ್ತನು ಅವರನ್ನು ನಾಶ ಮಾಡಿ ಆ ಕೋಟೆ ಗೋಡೆಯ ಕೆಳಗೆಯೇ ಸಮಾಧಿ ಮಾಡಲು ನಿಶ್ಚಯ ಮಾಡಿದನು. ಆರ್ಕಿಯಾಲಜಿಸ್ಟ್ಗಳು ಕಂಡುಹಿಡಿದಿರುವ ಎಲ್ಲ ಸತ್ಯಾಂಶಗಳು, ಶೋಧನೆಗಳು ಕ್ರಿಸ್ತನ ಜನರು ನಂಬಿರುವಂತಹ ಸತ್ಯವೇದವೇ ನಿಜವಾಗಿಯೂ ಸತ್ಯ ಗ್ರಂಥವೆಂಬುದಾಗಿಯೂ ಈ ಸತ್ಯವೇದದ ದೇವರೇ ನಿಜವಾದ ದೇವರು ಎಂಬುದನ್ನು ನಿರೂಪಿಸುತ್ತವೆ. ಅನೇಕ ದೇವರುಗಳಲ್ಲಿ ಆತನು ಸಹ ಒಬ್ಬ ದೇವರಲ್ಲ, ಬದಲಿಗೆ ಆತನು ಮಾತ್ರವೇ ಆತನೊಬ್ಬನೇ ಸೃಷ್ಟಿಕರ್ತನಾಗಿದ್ದಾನೆಂಬುದಾಗಿ ಇವೆಲ್ಲವೂ ಸಹ ದೃಢಪಡಿಸುತ್ತವೆ. ಇಂತಹ ಉತ್ತಮ ಕರ್ತನನ್ನು ಆರಾಧಿಸುವ ಜನರೇ ಶ್ರೇಷ್ಠವಾದ ಜನರಾಗಿದ್ದಾರೆ. ಕರ್ತನು ನಿಮ್ಮೆಲ್ಲರೊಂದಿಗೆ ಇರಲಿ. ಆಮೇನ್.